ನಮ್ ಕೃಷ್ಣನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೋಗು ಇಲ್ಲಿಂದ. ಕೃಷ್ಣ ಅವರನ್ನ ಕಾಪಾಡು ದೇವ್ರೆ. ಸದ್ಯಕ್ಕೆ ಅಪಾಯದಿಂದ ಪಾರಾಗಿದ್ದಾರೆ. ಮತ್ತೆ ಈ ರೀತಿ ಆಗದಿರೋ ಹಾಗೆ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ದೇವ್ರ ದಯೆಯಿಂದ ಕೃಷ್ಣ ಅವ್ರಿಗೆ ಏನೂ ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ಕೃಷ್ಣ ಅವ್ರ ಪರಿಸ್ಥಿತಿ ಏನಾಗ್ತಿತ್ತು? ಅತ್ತೆ ನೋಡಿದ್ರಾ, ಈ ಅಪರ್ಣ ನಮ್ಮ ಕೃಷ್ಣನ್ ಜೊತೆ ಇದ್ರೆ ಎಷ್ಟು ಅಪಾಯ ಅಂತ. ಅಜ್ಜಿ, ನನ್ ನಿಜವಾಗ್ಲೂ ಒಂದೇ ಒಂದ್ ಕಾಯಿಲ್ ಹಚ್ಚಿಟ್ಟಿದ್ದು, ಮಿಕ್ಕಿದ್ದನ್ನ ಯಾರೋ ಬೇಕು ಅಂತಾನೆ ಹಚ್ಚಿದ್ದಾರೆ. ಬಾವ ಅವ್ರ ಮೇಲೆ ಯಾರೋ ಬೇಕು ಅಂತಾನೆ ಕತ್ತಿ ಮಸಿತಿದ್ದಾರೆ. ಯಾರೋ ಅಲ್ಲ, ನಿಮ್ಮ ಅಕ್ಕನೇ. ನಮ್ ಕೃಷ್ಣನ ನಾವೆಲ್ಲರೂ ಮಗು ತರ ನೋಡ್ಕೋತಿದೀವಿ, ಗೊತ್ತಾ? ಈ ಮಹಾತಾಯಿ ಈ ಮನೆ ಕಾಲಿಟ್ ಗಳಿಗೆ ಅಂತದ್ದು ಎಲ್ಲಾನು ಹೀಗೆ ಆಗ್ತಿದೆ. ಚಿಕ್ಕಮ್ಮ, ಚಿಕ್ಕಪ್ಪ, ಅದಕ್ಕೆ ಒಂದೇ ಹಚ್ಚಿದಂತ ಹೇಳ್ತಿದಾರಲ್ವಾ? ತಪ್ಪು ಮಾಡಿದವ್ರು ಯಾರು ತಪ್ಪು ಮಾಡಿದೀನಿ ಅಂತ ಹೇಳಲ್ಲ ಕಣೋ. ಅಜ್ಜಿ, ಅತ್ತೆ ಅವ್ರೆ, ಈ ವಿಷಯದಲ್ಲಿ ನಾನೇನೋ ತಪ್ಪು ಮಾಡಿಲ್ಲ. ನೀನ್ ಮಾತಾಡ್ಬೇಡ. ನಿನ್ನಿಂದ ನನ್ ಕೃಷ್ಣ ಎಂತ ಪರಿಸ್ಥಿತಿಲಿದ ನೋಡು. ಯಾವಾಗ್ಲೂ ನನ್ ಸುಂದ್ರಿ ಅಂತ ನಿನ್ನ ಎಷ್ಟೊಂದು ಹಚ್ಕೊಂಡಿದ್ದ. ಅವನಿಗೆಂತ ಸ್ಥಿತಿ ತಂದಿದ್ಯಾ ನೋಡು. ನೀನೊಬ್ಳ ಮನುಷ್ಯಳ. ನಿಜಾನೇ ಹೇಳ್ತಿದ್ದೀನಿ ಅಜ್ಜಿ. ನಾನು ಯಾವತ್ತೂ ಕೃಷ್ಣ ಅವ್ರಿಗೆ ಅಪಾಯ ಆಗೋಂಥ ಕೆಲಸ ಯಾವತ್ತೂ ಮಾಡಲ್ಲ. ಬಾಯಿ ಮುಚ್ಚು. ತಪ್ಪು ಮಾಡಿ ಸಮರ್ಥನೆ ಮಾಡ್ಕೋತಿದ್ಯಾ? ಯಾವ ಉದ್ದೇಶದಿಂದ ಅಷ್ಟು ಕಾಯಿಲ್ ಹಚ್ಚಿದ್ದೆ? ಯಶೋದ, ಅವಳು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾಳಲ್ವಾ? ನಿಮಗ್ ಗೊತ್ತಿಲ್ಲ ರೀ. ನಮ್ ಕೃಷ್ಣನ ಬದಲಾಯಿಸ್ತೀನಿ ಅಂತ ನಮ್ ಮನೆಗ್ ಬಂದು ಅವನ್ನ ಯಾಮಾರ್ಸಿ ಹೀಗ ಆಟ ಆಡ್ತಿದ್ದಾಳೆ. ಇನ್ನೊಂದ್ಸಲ ನನ್ ಕೃಷ್ಣನ್ ಹತ್ರ ನೀನ್ ಕಾಣಿಸ್ಕೊಂಡ್ರೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಅಜ್ಜಿ, ನೀವ್ ಕೋಪ ಮಾಡ್ಕೊಳ್ಬೇಡಿ. ನೀವ್ ಎಷ್ಟ್ ಹೇಳಿದ್ರು ಅವಳು ಬದ್ಲಾಗಲ್ಲ. ಏನ್ ಮಾಡೋದು? ಕೆಲವ್ರ ಬದುಕೆ ಇಷ್ಟು. ನಿಂಗೆ ನಮ್ಮ ಅಕ್ಕನ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ. ಹಾ, ನಿಮ್ಮ ಅಕ್ಕನಿಗೆ ಮಾತ್ರ ನಮ್ಮ ಕೃಷ್ಣನ್ನ ಪ್ರತಿ ಸಲ ಹೀಗೆ ಅಪಾಯಕ್ಕೆ ತಳ್ಳೋದೇ ಕೆಲಸ. ನಿನ್ನೆ ಕೂಡ ಅಣ್ಣನಿಗೆ ಶಾಕ್ ಹೊಡೆಯೋದು ಸ್ವಲ್ಪದ್ರಲ್ಲೇ ತಪ್ಪು ಹೋಯ್ತು. ಆ ದೇವ್ರು ಕೃಷ್ಣನ್ನ ತುಂಬಾ ಸಲ ಕಾಪಾಡ್ತಿದ್ದಾನೆ. ಆದ್ರೆ ಈ ಮಹಾತಾಯಿ ಮಾತ್ರ ನಮ್ ಕೃಷ್ಣನ್ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾನೇ ಇದ್ದಾಳೆ. ಇನ್ನೊಂದ್ಸಲ ನಿನ್ನಿಂದ ನನ್ ಕೃಷ್ಣಂಗೇನಾದ್ರೂ ಆದ್ರೆ ನಿನ್ನನ್ನ ಕ್ಷಮಿಸೋ ಮಾತೇ ಇಲ್ಲ. ಇವರು ಮಸ್ಕಿಟೋ ಕಾಯಿಲ್ ಹೊಗೆನ ಜಾಸ್ತಿ ತಗೊಂಡಿದ್ದಾರೆ ಅನ್ಸುತ್ತೆ.
ಅದು ಬಾಡಿ ಒಳಗೆ ಹೋಗಿ ಅಷ್ಟು ಹೊಗೆ ಸೇರಿ ಪಾಯ್ಸನ್ ಥರ ಬದಲಾಗಿದೆ. ನಾನು ಹಚ್ಚಿಟ್ಟಿದ್ದು ಒಂದೇ ಕಾಯಿಲ್, ಆದರೆ ಅಷ್ಟೊಂದು ಕಾಯಿಲ್ ಹೇಗೆ ಬಂತು ಅಂತ ಅರ್ಥ ಆಗ್ತಿಲ್ವಲ್ಲ. ನಾನು ಇಲ್ಲಿಗೆ ಬಂದೆ ತುಂಬ ಇಂಪಾರ್ಟೆಂಟ್ ಕೆಲಸದ ಮೇಲೆ. ಆ ಕೆಲಸ ಇನ್ನೂ ಆಗಿಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಖಂಡಿತ ನಾನು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ನನಗೆ ಹೊಡಿತ್ಯಾ? ಬರೀ ಹೊಡೆಯೋದಲ್ಲ, ಕೃಷ್ಣ ಅವ್ರ ವಿಷಯದಲ್ಲಿ ಇನ್ನೊಂದ್ಸಲ ಹುಚ್ಚುಚ್ಚಾಗಿ ಏನಾದ್ರೂ ಕೆಲಸ ಮಾಡಿದ್ರೆ ಸಾಯಿಸ್ತೀನಿ. ಏಯ್, ಕೃಷ್ಣ ಅವ್ರ ವಿಷಯದಲ್ಲಿ ನಾನೇನ್ ಮಾಡ್ದೆ? ಇದು ನಿನಗ್ ಸಂಬಂಧಪಟ್ಟಿರೋದು. ಇದು ಕೃಷ್ಣ ಅವ್ರ ರೂಮ್ನಲ್ಲಿ ವಿಂಡೋ ಹತ್ರ ಮಾಸ್ಕಿಟೋ ಕಾಯಿಲ್ ಹಚ್ಚಿದ ಜಾಗದಲ್ಲಿನೇ ಸಿಕ್ಕಿದ್ದು. ನಿನ್ನೆ ರಾತ್ರಿ ನೀನು ಕೃಷ್ಣ ಅವ್ರ ರೂಮ್ನಲ್ಲಿ ಎಕ್ಸ್ಟ್ರಾ ಮಾಸ್ಕಿಟೋ ಕಾಯಿಲ್ಸ್ ಹಚ್ಚಿದ್ಯಾ? ನನ್ನ ಬ್ರೇಸ್ಲೆಟ್ ಕೃಷ್ಣ ಅವ್ರ ರೂಮಲ್ಲಿ ಸಿಕ್ಕಿದ ಮಾತ್ರಕ್ಕೆ ನಾನು ಅದನ್ನ ಮಾಡಿದ್ದೀನಿ ಅಂತನಾ? ನೀನು ಹೀಗೆ ಹೇಳ್ತೀಯ ಅಂತ ಗೊತ್ತಿತ್ತು. ಎಲ್ರ ಮುಂದೆ ನಿನ್ನನ್ನು ಕೇಳಿದ್ರೆ ಹೀಗೆ ಹೇಳ್ತೀಯ ಅನ್ನೋದು ಗೊತ್ತಿತ್ತು. ಅದಕ್ಕೆ ನಿನ್ನ ಹತ್ರನೇ ಬಂದೆ. ನನಗೆ ಇದಕ್ಕಿಂತನೂ ಬಲವಾದ ಸಾಕ್ಷಿ ಸಿಗದೆ ಇರಲ್ಲ. ಅವಾಗ ನಿನ್ ನಿಜವಾದ ಬಣ್ಣನ ಎಲ್ರ ಮುಂದೆ ಹೊರಗೆ ಹಾಕಿ ಮನೆಯಿಂದ ಆಚೆ ಹಾಕ್ತೀನಿ. ನೀನ್ ಭಯ ಪಡಿಸಿದ್ರೆ ಹೆದರ್ಕೊಳ್ತೀನಿ ಅನ್ಕೊಂಡಿದ್ಯಾ? ಮಾಡದೇ ಇರೋ ಕೆಲ್ಸಕ್ಕೆ ಯಾವುದೋ ಚಿಕ್ಕ ಸಾಕ್ಷಿನ ತಗೊಂಡ್ ಬಂದು ಹೆದರ್ಸಿದ್ರೆ ಭಯ ಪಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನ್ ಭಯನೂ ಪಡ್ತೀಯ, ಹಾಗೆ ನಡುಕ್ತ್ಯಾ. ಯಾವಾಗ ಗೊತ್ತಾ? ನಿನ್ನ ಬಗ್ಗೆ ಕೃಷ್ಣ ಅವ್ರ ವಿಷಯದಲ್ಲಿ ನನಗೆ ಬಲವಾದ ಸಾಕ್ಷಿ ಸಿಗುತ್ತೆ ನೋಡು, ಅವತ್ತಿನ ದಿನ ನಡಗ್ ಹೋಗ್ತ್ಯಾ. ಕೃಷ್ಣ ಅವರನ್ನ ನಾನು ಮೊದ್ಲಿನ ಥರ ಮಾಡಿ ನಿನ್ ಮುಂದೆ ತಂದು ನಿಲ್ಲಿಸ್ತೀನಿ ನೋಡು, ಆವತ್ತಿನ ದಿನ ಭಯದಲ್ಲಿ ಸತ್ತ ಹೋಗ್ತ್ಯಾ. ಕನ್ಸ್ ಕಾಣ್ಬೇಡ. ನೀನ್ ಕಾಣೋ ಕನ್ಸೆಲ್ಲ ಛಿದ್ರ ಆಗತ್ತೆ. ನೀನು ಕೃಷ್ಣ ಅವರನ್ನ ಮದ್ವೆ ಆಗಿ ಅವ್ರ ಆಸ್ತಿನ ಹೊಡಿಬೇಕು ಅಂತ ನೀನು ಹಗಲ್ಗನ್ಸು ಕಾಣ್ತಿರ್ಬೋದೇನೋ. ಅದು ನಾನಿರೋವರೆಗೂ ಆಗಲ್ಲ, ಆಗೋದಕ್ಕೆ ಬಿಡಲ್ಲ. ಒಂದು ವಿಷಯ ಮಾತ್ರ ನೆನ್ಪಿಟ್ಕೋ, ನನ್ನನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಕೃಷ್ಣ ಅವ್ರ ತಂಟೆಗೇನಾದ್ರೂ ಹೋದ್ರೆ ನಿನ್ನನ್ನ ಅಲ್ಲಿಂದಲ್ಲೇ ಸಾಯಿಸ್ಬಿಡ್ತೀನಿ. ಹುಷಾರು. ಕಂದ, ಹುಷಾರು ಕಂದ. ಯಾಕೆಲ್ರು ಇಲ್ಲಿದ್ದೀರಾ?
ನಾನು ಯಾಕೆ ಇರೋ ಮಲಿದ್ದೀನಿ? ಏನಾಗಿದೆ ನನಗೆ? ಯಾಕೆ ಎಲ್ಲರೂ ಇಲ್ಲಿದ್ದೀರಾ? ಸುಂದರಿಯಲ್ಲಿ ಸುಂದರಿ 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 ಗಾಯತ್ರಿ, ಸುಂದರಿಯಲ್ಲಿ ನಿಂತ್ಕೋ. ಯಾಕಜ್ಜಿ ಸುಂದರಿನ ಯಾಕೆ ತಡೆದ್ರಿ? ಅವಳು ಬಂದು ನಿನ್ ಜೊತೆ ಇದ್ರೆ ನಿಂಗ್ ತುಂಬಾ ತೊಂದರೆ ಆಗುತ್ತೆ ಕೃಷ್ಣ. ಇಲ್ಲ, ನನ್ನ ಸುಂದರಿ ನನ್ನ ಪಕ್ಕದಲ್ಲಿದ್ರೆ ನಾನು ಸೇಫ್ ಆಗಿರ್ತೀನಿ. ನಿನ್ನೆ ರಾತ್ರಿ ಸುಂದರಿ ಏನ್ ಮಾಡಿದ್ಲು ಗೊತ್ತಾ? ನಿನ್ ರೂಮಲ್ಲಿ ರಾಶಿ ರಾಶಿ ಸೊಳ್ಳೆ ಬತ್ತಿ ಹಚ್ಚಿದ್ಲು. ಅವಳಿಂದಾಗಿ ನೀನು ಪ್ರಜ್ಞೆ ತಪ್ಪಿದ್ದಿದ್ದು ಅಣ್ಣ. ನನ್ನ ಸುಂದರಿ ಯಾವತ್ತೂ ಅಂತ ಕೆಲಸ ಮಾಡಲ್ಲ. ನನ್ನ ಸುಂದರಿ ಗುಡ್ ಗರ್ಲ್. ಸುಂದರಿ ನೀನ್ ಬಾ. ಸುಂದರಿ ಯಾಕೆ ಯೋಚನೆ ಮಾಡ್ತಿದ್ಯಾ? ಬಾ. ಕೃಷ್ಣ, ನೀನ್ ಅವಳನ್ನ ಕರಿಬೇಡ, ಅವಳು ಬರಲ್ಲ. ಯಾಕಜ್ಜಿ ಹಾಗೆ ಹೇಳ್ತಿದ್ಯಾ? ಕೃಷ್ಣ, ಅಜ್ಜಿ ಹೇಳೋದ್ ನನಗ್ ನನ್ ಸುಂದರಿ ಬೇಕು, ನಂಗ್ ನನ್ ಸುಂದರಿ ಬೇಕು. ಸುಂದರಿ. ಏನಮ್ಮ, ನಮ್ ಕೃಷ್ಣ ಹಠ ಮಾಡಿ ಅಳ್ಬೇಕು ಅಂತನಾ ನೀನ್ ಅಲ್ಲೇ ನಿಂತಿರೋದು? ನಮ್ ಕೃಷ್ಣನ್ ಕಣ್ ಮುಂದೆ ಹಂಗ್ ನಿಂತ್ಕೊಳ್ಳೋ ಬದಲು ಆ ಕಡೆ ಹೋಗ್ಬೋದಲ್ಲ. ಅಣ್ಣನಿಗೆ ಈಗಷ್ಟೇ ಪ್ರಜ್ಞೆ ಬಂದಿದ್ದು, ಸ್ವಲ್ಪ ಹೊತ್ತು ಬಿಟ್ಬಿಡಿ. ನಿನ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಸುಂದರಿ ಸುಂದರಿ ಎಲ್ಲಿಗೆ ಹೋಗ್ತಿದ್ಯಾ? ಸುಂದರಿ ಸುಂದರಿ ಇರು. ಗಾಯತ್ರಿ, ಸುಂದರಿನ್ ಕೂಗು. ನೀನ್ ಸಮಾಧಾನ ಮಾಡ್ಕೋ. ಯಶೋದ, ಕೃಷ್ಣಂಗೆ ಡಾಕ್ಟರ್ ಬರ್ಕೊಟ್ಟಿರೋ ಮಾತ್ರೆ ಇದೆಯಲ್ಲ, ಅದನ್ನ ಮೊದಲು ಕೊಡು. ಸರಿ ಅತ್ತೆ. ನಡಿಯೇ. ಏನೋ ಯಾಕೆ ನಿತ್ಯ ಹೀಗೆ ನಿಂತಿದ್ಯಾ? ನಾನೇ ಸೊಳ್ಳೆ ಬತ್ತಿ ಹಚ್ಚಿದ್ದು ಅಂತ ಆ ಅಪರ್ಣಂಗೆ ಗೊತ್ತಾಗಿದೆ. ಹೇಳ್ಬೇಕು ಅಂದ್ರೆ ಸರಿಯಾದ ಸಾಕ್ಷಿ ಇಲ್ಲ ಅಂತ ನನ್ನ ಹತ್ರ ಬಂದು ನನ್ನ ಮೇಲೆ ಕೈ ಮಾಡಿದ್ಲು. ಏನು, ಆ ಅಪರ್ಣ ನಿನ್ಗೆ ಹೊಡೆದ್ಲ? ಅವಳು ಕೋಪದಲ್ಲಿ ಹೊಡೆದ್ಲು ಅಲ್ವಾ? ನಾನು ಟೈಮ್ ನೋಡ್ಕೊಂಡು ಅವಳ ಜೀವನದ ಮೇಲೆ ಹೊಡಿತೀನಿ. ಹೇಗಾದ್ರೂ ಮಾಡಿ ಬೇಗ ಅಪರ್ಣನ ಓಡಿಸ್ಬೇಕು ನಿತ್ಯ. ಅವಳಿದ್ರೆ ಈ ಆಸ್ತಿ ನಮಗ್ ಸಿಗಲ್ಲ. ಕೃಷ್ಣ ನಿನ್ನವನಾಗೋದು ಇಲ್ಲ. ಮಾಡೋಣ. ಒಳ್ಳೆ ಸ್ಕೆಚ್ ಮಾಡಿ ಅವಳನ್ನ ಇಲ್ಲಿಂದ ಓಡ್ಸೋಣ. ಕೃಷ್ಣ ಅವರು ಹೇಗಿದಾರೋ ಏನೋ, ನಾನು ಹೋಗಿ ನೋಡೋಣ ಅಂದ್ರೆ ಮತ್ತೆ ಅಜ್ಜಿ ನೋಡಿ ಏನಂತಾರೋ ಏನೋ ಅಂತ ಭಯ ಆಗ್ತಿದೆ. ಏನಕ್ಕ, ನೀನ್ ಏನ್ ಮಾಡಿದ್ರು ಕೆಟ್ಟದೇ ಆಗ್ತಿದೆ. ನಮ್ಮ ಅಜ್ಜಿ ಕೂಡ ದಿನೇ ದಿನೇ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಳ್ತಿದ್ದಾರೆ. ಅದಕ್ಕೆ ನೀನ್ ಒಳ್ಳೇದ್ ಮಾಡೋಕ್ ನೋಡ್ತಿದ್ರು, ನಿನ್ ಮೇಲೆ ಅಪವಾದ ಬರ್ತಿದ್ಯಲ್ಲ ಅಕ್ಕ. ನೀವಂತೂ ಅಷ್ಟೊಂದು ಮಸ್ಕಿಟೋ ಕಾಯಿಲ್ ಹಚ್ಚಲ್ಲ, ಮತ್ತೆ ನಿಮ್ಮೇಲೆ ಯಾಕೆ ಹಾಕಿ ತಪ್ಪಾಗಿ ತಿಳ್ಕೊಳ್ತಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಅಣ್ಣನ ಸುತ್ತ ನಿಮ್ಮ ಸುತ್ತ ಏನಾಗ್ತಿದೆಯೋ ನನಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಅಕ್ಕ, ನಿನ್ನ ಬೇಕು ಅಂತಾನೆ ಯಾರೋ ಸಿಕ್ಕಾಕಿಸ್ತಿದ್ದಾರೆ, ಬೇಕು ಅಂತಾನೆ ಆರೋಪ ಬರೋ ಹಾಗೆ ಮಾಡ್ತಿದ್ದಾರೆ. ನನ್ನನ್ನ ಸಿಕ್ಕಾಕ್ಸಿ ಈ ಗೇಮ್ನೆಲ್ಲ ಆಡ್ತಿರೋದು ಯಾರಂತ ನನಗ್ ಗೊತ್ತು. ಯಾರಕ್ಕ? ನಿತ್ಯ.
ನಿತ್ಯನ? ಹೌದು ಅನಂತ್ ಅವ್ರೆ, ಆ ನಿತ್ಯಾನೇ ನಿನ್ನೆ ರಾತ್ರಿ ಕೃಷ್ಣ ಅವ್ರ ರೂಮ್ಗೆ ಹೋಗಿ ಎಕ್ಸ್ಟ್ರಾ ಕಾಯಿಲ್ ಹಚ್ಚಿರೋದು. ಅಕ್ಕ, ಮತ್ತೆ ನಿನ್ ನಿಜ ಗೊತ್ತಿದ್ರು ಕೂಡ ಯಾಕೆ ಸುಮ್ಮನೆ ಇದೆಯಾ? ಎಲ್ಲರ ಮುಂದೆ ನಿಜ ಹೇಳಿ ನಿತ್ಯನ್ ಬಣ್ಣನ ಬಯಲ್ ಮಾಡೋಣ. ಬಾ ಬಾ ಅಕ್ಕ. ನಿಲ್ಲು ಗಾಯತ್ರಿ, ಆ ನಿತ್ಯ ಆ ಕೆಲಸ ಮಾಡಿದಾಳೆ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿಲ್ಲ. ಹೌದು, ಸಾಕ್ಷಿ ಇಲ್ಲದೆ ಆರೋಪ ಮಾಡಿದ್ರೆ ಅಜ್ಜಿ ಮುಂದೆ ಆ ನಿತ್ಯ ಅದ್ಗೆ ಬಗ್ಗೆ ಇನ್ನೂ ಕತೆ ಕಟ್ತಾಳೆ. ಆದ್ರೂ ಆ ನಿತ್ಯನ್ ಸುಮ್ಮನೆ ಬಿಡಬಾರ್ದು ಅಕ್ಕ. ಅವಳನ್ನ ಮಾತ್ರ ಅಲ್ಲ, ಅವಳ ಹಿಂದೆ ಇರೋರನ್ನು ಕೂಡ ಸುಮ್ಮನೆ ಬಿಡಬಾರ್ದು. ನಿತ್ಯ ಹಿಂದೆ ಇರೋರ ಯಾರು ಅದ್ಗೆ? ಅವಳಿಗೆ ನಮ್ಮನೆಯವರೇ ಯಾರೋ ಹಿಂದೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮನೆಯವ್ರಾ? ಅಷ್ಟಕ್ಕೂ ಅವಳಿಗೆ ಸಪೋರ್ಟ್ ಮಾಡೋರು ಯಾರಿದಾರಕ್ಕ? ನನಗ್ಯಾಕೋ ಒಬ್ರ ಮೇಲೆ ಅನುಮಾನ ಬರ್ತಾ ಇದೆ. ಯಾರತ್ಗೆ? ಫಣಿ. ಈ ನಡುವೆ ಫಣಿ ಮಾತಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ಅವನೇ ನಿತ್ಯ ಜೊತೆ ಇದ್ದಾನೆ ಅಂತ ನನಗೆ ಡೌಟ್. ಪಣಿನಾ? ಅಷ್ಟಕ್ಕೂ ನಿತ್ಯಾಗೆ ಪಣಿ ಯಾಕೆ ಸಪೋರ್ಟ್ ಮಾಡ್ತಾನಕ್ಕ? ಗೊತ್ತಿಲ್ಲ ಕಣೆ, ಗೊತ್ತಿಲ್ಲ. ಆದ್ರೆ ಅವನ ಉದ್ದೇಶ ಏನು ಅನ್ನೋದನ್ನ ತಿಳ್ಕೋಬೇಕು. ಕಣ್ಣಿಡ್ತೀನಿ ಅದ್ಗೆ. ಅಣ್ಣ ನಿಮ್ಮ ಮಧ್ಯದಲ್ಲಿ ಯಾರ್ಯಾರಿದ್ದಾರೋ ಅವ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. ಹಿಂದೆ ಇರೋರ್ ಬಗ್ಗೆ ನಾವು ತಿಳ್ಕೊಂಡ್ರೆ ಆ ನಿತ್ಯ ನಾಟನ ನಿಲ್ಲಿಸ್ಬೋದು. ಕೃಷ್ಣ ಅವ್ರಿಗೆ ಆ ಹೊಗೆಯಿಂದ ಯಾವುದೇ ತೊಂದರೆ ಆಗದಿರೋ ಹಾಗೆ ಕಾಪಾಡು ದೇವ್ರೆ. ಯಾವುದೇ ಸೈಡ್ ಎಫೆಕ್ಟ್ ಆಗದೇನೆ ಅವರು ಆರೋಗ್ಯವಾಗಿದ್ರೆ ನನಗಷ್ಟೇ ಸಾಕು. ಕೃಷ್ಣ ಅವ್ರು ಯಾಕೆ ಇನ್ನೂ ಬಂದಿಲ್ಲ? ಕೃಷ್ಣ ಅವ್ರ ರೂಮ್ ಹತ್ರ ಹೋಗ್ಬಾರ್ದು ಅಂತ ಅಜ್ಜಿ ನನಗೆ ಕೋಪದಲ್ಲಿ ಹೇಳಿದ್ದಾರೆ. ಈಗ ನಾನೇನಾದ್ರೂ ರೂಮ್ ಹತ್ರ ಹೋಗೋದನ್ನ ನೋಡಿದ್ರೆ ನನಗೆ ಬೈತಾರೆ. ಕೃಷ್ಣ ಅವರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ? ಐ ಆಮ್ ಎ ಸ್ಟ್ರಾಂಗ್ ಬಾಯ್. ನನಗೇನಾಗಿಲ್ಲ. ಹೇ ಸುಂದರಿ, ಗುಡ್ ಮಾರ್ನಿಂಗ್ ಸುಂದರಿ. ಗುಡ್ ಮಾರ್ನಿಂಗ್ ಕೃಷ್ಣ ಅವರೇ. ಈಗ ನೀವು ಹೇಗಿದ್ದೀರಾ? ನಂದು ಸ್ಟ್ರಾಂಗ್ ಬಾಡಿ, ಐರನ್ ಬಾಡಿ ನಂದು. ನನಗೇನಾಗಲ್ಲ. ಎದ್ಯಾ ಕೃಷ್ಣ? ಎದ್ದೇಳೋದಷ್ಟೇ ಅಲ್ಲ, ರೆಡಿ ಕೂಡ ಆಗ್ಬಿಟ್ಟಿದ್ದೀನಿ. ಸರಿ, ನಿನ್ಗೆ ಹಾಲು ತಗೊಂಡ್ ಬರ್ತೀನಿ. ನಾನ್ ತಗೊಂಡ್ ಬರ್ತೀನಿ. ಸರಿ. ಹಾಲು ಕುಡಿದ್ರೆ ನನಗಿನ್ನೂ ಶಕ್ತಿ ಬರುತ್ತೆ ಅಲ್ವಾ? ಹೌದು ಕೃಷ್ಣ. ಯಶೋದ, ಒಂದ್ ನಿಮಿಷ ಬಾಯಿಲಿ. ಯಶೋದ, ಅತ್ತೆ, ಕೃಷ್ಣಂಗೆ ನೀನ್ ಹಾಲ್ ಕೊಡ್ದೆ ಏನ್ ಮಾಡ್ತಿದ್ಯಾ? ಇವತ್ತು ಅಪರ್ಣ ಕೊಡ್ತೀನಿ ಅಂದ್ಲು. ಬೇಡ, ಕೃಷ್ಣನ್ ಕೆಲ್ಸ ಏನೇ ಇದ್ರೂ ನಾವೇ ಮಾಡ್ಬೇಕು. ಆ ಹಾಲ್ ಕೊಡಮ್ಮ ಇಲ್ಲಿ. ಅಜ್ಜಿ, ಯಾಕಷ್ಟು ಲೌಡಾಗಿ ಮಾತಾಡ್ತಿದ್ಯಾ? ಸ್ವಲ್ಪ ಜನಕ್ಕೆ ಹೀಗ್ ಮಾತಾಡಿದ್ರೇನೆ ಅರ್ಥ ಆಗೋದು ಕೃಷ್ಣ. ಅಜ್ಜಿ, ನೀನ್ ಸುಂದರಿಗೆ ಏನು ಹೇಳ್ಬೇಡ. ಅಮ್ಮ, ಯಾಕಮ್ಮ ಬೆಳಗ್ಗೆ ನಮ್ಮಮ್ಮನ್ಗೆ BP ಜಾಸ್ತಿ ಮಾಡ್ತೀಯಾ? ಅವಳ ಕೆಲ್ಸನೇ ಅದಲ್ವಾ, ನಮ್ಮ ಮನಃಶಾಂತಿ ಹಾಳು ಮಾಡಿದ್ರೇನೆ ಇವಳ ಮನ್ಸಿಗೆ ನೆಮ್ಮದಿಯಾಗಿರೋದು. ಹೇ ಕರ್ಮ. ಅಂಕಲ್, ಚಿಕ್ಕಮ್ಮ,
ಸುಂದರಿಗೆ ಏನಾದರೂ ಅಂದರೆ ನಿಮ್ಮಿಬ್ಬರನ್ನು ರೂಮಲ್ಲಿ ಕೂಡ ಹಾಕಿ ಸೊಳ್ಳೆ ಬತ್ತಿ ಅಂಟಿಸ್ಬಿಡ್ತೀನಿ. ಅತ್ತೆ, ಪುಷ್ಪರಾಣಿ ಇವತ್ ಬರಲ್ಲ ಅಂದ್ಲು. ಮತ್ತೆ ಇವತ್ತಿನ ಅಡ್ಗೆ ಸರಿ, ಇವತ್ತು ಅಡಿಗೆ ನೀನೇ ಮಾಡು ಯಶೋದ. ಮಾಡ್ತೀನಿ ಅತ್ತೆ, ಆದ್ರೆ ತರಕಾರಿ ಇಲ್ಲ. ಹಾಗಾದ್ರೆ ನಾನು ಹೋಗಿ ತರಕಾರಿ ತಗೊಂಡ್ ಬರ್ತೀನಿ. ನೀನಾ? ಆ ಕೆಲ್ಸನಾದ್ರೂ ಮಾಡ್ಲಿ ಬಿಡಿ, ಇಲ್ಲ ಅಂದ್ರೆ ಬಿಟ್ಟಿಯಾಗಿ ಕುತ್ಕೊಂಡು ಎಷ್ಟ್ ದಿನ ಅಂತ ತಿಂತಾಳೆ. ಅವಳು ಬದುಕೇ ಹಾಗಲ್ವಾ, ಇದನ್ನಾದ್ರೂ ಮಾಡ್ಲಿ ಬಿಡಿ. ಸರಿ, ಸುಂದರಿ, ನೀನು ತರಕಾರಿ ತರಕ್ ಹೋಗ್ತಿದ್ಯಾ ಅಲ್ವಾ? ನಾನು ನಿನ್ ಜೊತೆಲಿ ಬರ್ತೀನಿ. ನೀವ್ಯಾಕೆ ಕೃಷ್ಣ ಅವ್ರೆ? ನಾನು ಬರ್ತೀನಿ. ಕೃಷ್ಣ, ನೀನು ಹೊರಗೆ ಹೋಗ್ಬಾರ್ದು. ಅವಳ ಜೊತೆ ಅಂತೂ ಬೇಡವೇ ಬೇಡ, ಮನೇಲೇ ಇರು. ಹೋಗ್ತೀನಿ ಅಜ್ಜಿ. ಕೃಷ್ಣ, ನನ್ ಮಾತ್ ಕೇಳು. ಬೇಡ ಕೃಷ್ಣ, ನೀನ್ ಹೊರಗಡೆ ಹೋಗ್ಬೇಡ. ಸರಿ, ನಾನು ಗಾರ್ಡನಲ್ಲಿ ಆಡ್ಕೋತೀನಿ.